ವೀಕ್ಷಕರೇ ನಮಸ್ಕಾರ, ಹೇಗಿದ್ದೀರಿ? ಈ ಬಾರಿ ನ್ಯೂಸ್ ಪಂಚಿನ ವಿಚಾರವನ್ನೇ ನಿಮ್ಮೆದುರಿಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ನಾವು ಕಳೆದ ವಾರ ಕಾವೇರಿ ತೀರ್ಥೋದ್ಭವದ ವಿಚಾರದಲ್ಲಿ ಅಲ್ಲಿ ಆದಂತಹ ಒಳ್ಳೆಯ ಬೆಳವಣಿಗೆ, ನಂತರ ಆದಂತಹ ಕೆಲವೊಂದಷ್ಟು ಅಚಾತುರ್ಯಗಳು, ಪ್ಲಸ್ ಮೈನಸ್ ಎಲ್ಲದರ ಬಗ್ಗೆಯೂ ಕೂಡ ನ್ಯೂಸ್ ಪಂಚಿನಲ್ಲಿ ಮಾತಾಡಿದ್ವಿ. ಇದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಅವಕಾಶ ಆಗಿತ್ತು. ಯಾಕೆಂದರೆ ಜನಮಾನಸದಲ್ಲಿದ್ದಂತಹ ಅಭಿಪ್ರಾಯವನ್ನು ನಾವು ನಿಮ್ಮ ಎದುರಿಗೆ ವ್ಯಕ್ತಪಡಿಸಿದ್ವಿ ನ್ಯೂಸ್ ಪಂಚಿನಲ್ಲಿ. ಸಾಕಷ್ಟು ವಿಚಾರಗಳಲ್ಲಿ ಅನೇಕ ಮಂದಿ ಚರ್ಚೆ ಮಾಡಿದ್ದಾರೆ. ಈ ವಿಷಯವನ್ನ ಖುಷಿ ಪಟ್ಟಿದ್ದೀರಿ. ನೀವು ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸಿದ್ರಿ, ಅನೇಕರು ಕರೆ ಮಾಡಿ ತಿಳಿಸಿದ್ರಿ. ಜೊತೆಗೆ ನಾವು ಎದುರು ಸಿಕ್ಕಾಗಲೂ ಕೂಡ ಈ ವಿಚಾರದ ಬಗ್ಗೆ ಒಳ್ಳೆಯ ವಿಷಯವನ್ನು ನೀವು ಮಾತಾಡಿದ್ದೀರಿ ಅನ್ನುವಂಥ ವಿಚಾರವನ್ನ ನಮ್ಮ ಎದುರಿಗೆ ಇಟ್ಟಿದ್ದೀರಿ. ಆ ಬಗ್ಗೆ ಒಂದಷ್ಟು ಕಮೆಂಟ್ಗಳು ನಮಗೆ ಬಂದಿದ್ದಾವೆ ಯೂಟ್ಯೂಬ್ನಲ್ಲಿ. ಅದಕ್ಕೆ ಆ ವಿಚಾರವನ್ನು ನಿಮ್ಮ ಎದುರು ಇಟ್ಕೊಂಡು ಅದರ ಬಗ್ಗೆ ಮಾತಾಡುವಂತಹ ಒಂದು ಸಣ್ಣ ಎಪಿಸೋಡ್ ಇದು. ಕುಟುಂಬ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಕುಟುಂಬ ಅವರು ನಾವು ಲಾಸ್ಟ್ ವೀಕ್ ಚರ್ಚೆ ಮಾಡಿದಾಗೆ ತಲಕಾವೇರಿ ವಿಷಯದಲ್ಲಿ ಅದು ಪ್ರಸಾರ ಆದ ನಂತರದಲ್ಲಿ ನಿಮಗೆ ಯಾವ ರೀತಿಯ ಒಂದು ಅಭಿಪ್ರಾಯಗಳು ಸಾರ್ವಜನಿಕ ವಲಯದಿಂದ ಸಿಕ್ತು, ನಿಮ್ಮ ಆಪ್ತ ವಲಯದಿಂದ ಸಿಕ್ತು? ಎಲ್ಲರೂ ಅದನ್ನ ಬಹುಶಃ ಈ ಕ್ಷೇತ್ರ ರಾಜಕೀಯ ಮತ್ತು ಜಾತಿ ಸಂಘರ್ಷಕ್ಕೆ ವೇದಿಕೆ ಆಗಬಾರ್ದು, ಶ್ರೀ ಕ್ಷೇತ್ರ ತಲಕಾವೇರಿ ಧಾರ್ಮಿಕ ಕ್ಷೇತ್ರವಾಗಿ ಅದು ಉಳಿಬೇಕು, ಮುಂದುವರಿಬೇಕು ಅಂತ ಹೇಳುವ ಆಶಯ ವ್ಯಕ್ತಪಡಿಸಿರುವಂಥದ್ದು. ಬಹುಶಃ ಒಂದು ಕಾರ್ಯಕ್ರಮ, ಒಂದು ನ್ಯೂಸ್ ಪಂಚ್ ಕಾರ್ಯಕ್ರಮ ಇಷ್ಟೊಂದು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿದೆ, ಜನರನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ಹೇಳಿರುವಂಥದ್ದು ನಮಗೆ ಬಹುಶಃ ನ್ಯೂಸ್ ಪಂಚಿಗೆ ಅದು ಕ್ರೆಡಿಟ್ ಅಂತ ಅಂದ್ಕೊಳ್ತೇನೆ. ಬಹುಶಃ ಯಾರು ಮಾತಾಡಬೇಕು ಅವ್ರು ಮಾತಾಡಬೇಕು, ಇನ್ನು ಮಾತಾಡಬೇಕು, ನಾವು ಮಾತಾಡಿದ್ದೀವಿ, ಅದನ್ನು ಯಾರು ಮಾತಾಡಬೇಕು ಅವರು ಮಾತಾಡಬೇಕು. ಯಾಕೆಂದರೆ ನಮ್ಮ ಪ್ರಮುಖರುಗಳು, ಧಾರ್ಮಿಕ ಮುಖಂಡರುಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಇನ್ನು ನೆಕ್ಸ್ಟ್ ಕಾವೇರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಅದರ ಯೋಚನೆ ಮಾಡೋ ಬದಲು ಈಗನೇ ಏನೆಲ್ಲ ಆಗಬೇಕಾಗುತ್ತೆ ಅಂತ ಹೇಳೋದನ್ನು ದೂರದೃಷ್ಟಿ ಇಟ್ಟುಕೊಂಡು ಮಾಡಬೇಕಾಗುತ್ತೆ. ಅದೊಂದು ಯಾವ ಕಾರಣಕ್ಕೂ ಅದು ಸಂಘರ್ಷದ ಕ್ಷೇತ್ರವಾಗಬಾರ್ದು, ಮುಂದೊಂದು ದಿನ ಅದು ಮತ್ತಷ್ಟು ತೊಂದರೆಗಳಿಗೆ ಆಗಬಾರ್ದು. ಜನರನ್ನು ಬೆಸೆಯುವ, ಜನರು ಸಾಮರಸ್ಯದಲ್ಲಿ ಬಾಳ್ವೆ ನಡೆಸುವ ರೀತಿಯಲ್ಲಿ ಆ ಕ್ಷೇತ್ರ ಮುಂದುವರಿಬೇಕು. ಕೊಡವ ಗೌಡರ ನಡುವಿನ ಸಂಘರ್ಷಕ್ಕೆ ವೇದಿಕೆ ಆಗುವಂಥದ್ದು, ಕಾಂಗ್ರೆಸ್ ಬಿಜೆಪಿಯ ರಾಜಕೀಯಕ್ಕೆ ದಾಳ ಆಗುವಂಥದ್ದು, ಅಥವಾ ಇನ್ಯಾವುದೋ ಸಮಾಜಗಳ ಸಂಘಟನೆಗಳ ಬೆಳವಣಿಗೆಗೆ ಆಗೋದು, ಇನ್ಯಾರೋ ಭವಿಷ್ಯದ ರಾಜಕೀಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಕ್ಷೇತ್ರವನ್ನು ಬಳಸಿಕೊಳ್ಳುವಂಥದ್ದು, ಇದೆಲ್ಲವೂ ಹೋಗಬೇಕು. ಅದು ಯಾವಾಗ ಆಗುತ್ತೆ ಅಂದರೆ ಭಕ್ತರುಗಳು ಇದರ ಬಗ್ಗೆ ಮಾತಾಡಬೇಕಾಗುತ್ತೆ. ಪರ ವಿರುದ್ಧ ಹೀಗೇನೆ ಇರಬೇಕು ಅಂತ ಇಲ್ಲ, ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ. ಚರ್ಚೆ ಮಾಡಿದಾಗಲೇ ಬೇರೆ ಬೇರೆ ವಿಚಾರಗಳು ಬೆಳಕಿಗೆ ಬರೋಕ್ಕೆ ಸಾಧ್ಯ ಆಗುವಂಥದ್ದು. ಅದನ್ನು ಯಾರೋ ಹೇಳ್ತಾ ಇದ್ರು, ನೀವು ಅದನ್ನು ಇಂಡಿಯಾ ಪಾಕಿಸ್ತಾನ ಅಂತೇಳಿ ಕರೆಕ್ಟಾಗಿ ಹೇಳಿದಿರಿ. ಆ ಥರದ ವಾತಾವರಣ, ಬಿಗುವಿನ ವಾತಾವರಣ ಬರುತ್ತೆ ನೋಡಿ. ಕಾವೇರಿ ತೀರ್ಥೋದ್ಭವಕ್ಕೆ ಒಂದು ಒಳ್ಳೆಯ ಕಾವೇರಿ ತೀರ್ಥರೂಪಿಣಿಯಾಗಿ ಭಕ್ತರಿಗೆ ದರ್ಶನ ಕೊಡ್ತಾರೆ ಅಂತ ಹೇಳುವ ನಂಬಿಕೆಗೆ ಕಾರಣಕ್ಕಾಗಿ ಆ ಕ್ಷೇತ್ರಕ್ಕೆ ಒಂದಿಷ್ಟು ಪ್ರಖ್ಯಾತಿ ಹೊಂದಿರುವಂಥದ್ದು. ಹಾಗಾಗಿ ಆ ಕ್ಷೇತ್ರಕ್ಕೆ ಹೆಚ್ಚು ಜನ ಭಕ್ತರು ಬರ್ತಾರೆ. ಕಾವೇರಿಯ ಮೂಲ ಸ್ಥಾನ, ಕಾವೇರಿ ಉಗಮ ಸ್ಥಾನ ಅಂತ ಹೇಳುವ ಕಾರಣಕ್ಕಾಗಿ ಬರ್ತಾರೆ. ಆ ಸಂದರ್ಭದಲ್ಲಿ ಕೊಡವ ಗೌಡ ಕಮ್ಯುನಿಟಿ ಸಮುದಾಯದ ಜಗಳದ ನೋಡೋಕ್ಕೆ ಬರಬೇಕಾ, ಅಥವಾ ಯಾವುದೋ ಒಂದು ವ್ಯಕ್ತಿಯ ರಾಜಕೀಯ ಮೇಲಾಟಕ್ಕಾಗಿ ಅದನ್ನು ನಾವು ಬಳಸ್ಕೊಳ್ಬೇಕಾಗುತ್ತಾ, ಅವರು ನೋಡಬೇಕಾಗುತ್ತಾ? ಅಲ್ಲಿ ಭಯಭಕ್ತಿಗಳಿಗಿಂತ ಸಂಘರ್ಷದ ವಾತಾವರಣ ಸಾಕಷ್ಟು. ನಾನು ಹಲವಾರು ವರ್ಷಗಳಿಂದ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಾಗ ಭಯಭಕ್ತಿಗಿಂತ ಈ ಒಂದು ತಿಕ್ಕಾಟದವಾಗಿ ಆಗ್ತಾ ಮಾರ್ಪಾಟಿರುವಂಥದ್ದು ತಪ್ಪು. ಯಾರು ಕೊಡವ ಸಮುದಾಯದವರು ಕುಲದೇವಿಯಾಗಿ ಕಾವೇರಿಯನ್ನು ಆರಾಧಿಸ್ತಾರೆ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅದೇ ಸಂದರ್ಭದಲ್ಲಿ ಕೊಡಗಿನ ಅಥವಾ ದಕ್ಷಿಣ ಭಾರತದ ಆರಾಧ್ಯ ದೈವ ಅಥವಾ ಜೀವಾಳ ಕಾವೇರಿ, ಹಲವಾರು ಜನರ ಬದುಕನ್ನು ರೂಪಿಸಿರುವಂಥದ್ದು ಕಾವೇರಿ. ಹಾಗಾಗಿ ಎಲ್ಲ ಸಮುದಾಯದವರು ಬರಲಿ, ಕೊಡಗಿನವರು ಬರಲಿ, ಅದೇ ರೀತಿ ಬದುಕು ಕಟ್ಟಿಕೊಳ್ಳುತ್ತಿರುವಂತಹ ಮಂಡ್ಯದವರು ಬರಲಿ, ತಮಿಳುನಾಡವರು ಬರಲಿ, ಅವ್ರಲ್ಲಿ ಬರಲೇಬೇಕು. ನಿಜವಾಗ್ಲು ಕ್ಷೇತ್ರಕ್ಕೆ ಒಂದು ಬಾರಿ ಆದರೂ ಅವರು ಭೇಟಿ ನೀಡಬೇಕು. ನಿಮ್ಮ ಇಡೀ ಬದುಕನ್ನು ರೂಪಿಸ್ತಾ ಇರುವಂತಹ ಕ್ಷೇತ್ರ ಅದು ಕಾವೇರಿ. ವಿತೌಟ್ ಕಾವೇರಿ ನಾವು ಮಂಡ್ಯ, ತಮಿಳುನಾಡು ಆ ಭಾಗದ ಕಾವೇರಿ ತೀರದ ಪ್ರದೇಶಗಳನ್ನ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರೊಂದಿಗೆ ಬೆಂಗಳೂರಲ್ಲಿ ನೀರು ಕುಡಿಯುತ್ತಿರುವಂಥದ್ದು ಕಾವೇರಿಯ ನೀರು. ಅವರಿಗೆ ಅದು ಅರಿವಿಲ್ಲ. ಬಹುತೇಕ ಜನರಿಗೆ ನಾವು ಕುಡಿಯುತ್ತಿರೋ ನೀರು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ಬಹುಶಃ ಭೂಮಿಯಿಂದ ಬರ್ತಿದೆ ಅಂತ ಅಂದ್ಕೊಂಡಿದ್ದಾರೆ, ಬೋರ್ವೆಲ್ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅವರ ಬರೀ ನೀರಲ್ಲ, ಇಡೀ ಕೈಗಾರಿಕೆ ಇರ್ಬೋದು, ದೊಡ್ಡ ಮಟ್ಟದ ಬೆಂಗಳೂರಿನ ದೊಡ್ಡ ಮಟ್ಟದ ನೀರು ಸಹ ಈ ನಮ್ಮ ಕಾವೇರಿ ಇರುವಂಥದ್ದು. ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಆ ಕ್ಷೇತ್ರಕ್ಕೆ ಹೊರಗಿನ ಭಕ್ತರುಗಳು ಬರುವ ರೀತಿಯಲ್ಲಿ ಅಂದರೆ ಬಂದೇನೋ ಆಗಬೇಕು ಅಂತಿಲ್ಲ, ಒಂದು ಅಟ್ಯಾಚ್ಮೆಂಟ್ ಇರಬೇಕಾಗುತ್ತೆ. ಆ ಕ್ಷೇತ್ರದ ನಮ್ಮ ಬದುಕನ್ನು ರೂಪಿಸ್ತಿರುವಂಥದ್ದು, ನಮ್ಮ ನಂಬಿಕೆಯ ಕ್ಷೇತ್ರಕ್ಕೆ ನಾವು ಒಮ್ಮೆ ಬರಬೇಕು ಅಂತ ಹೇಳೋ ಭಾವನೆ ಮಂಡ್ಯದವರಿಗೆ, ತಮಿಳುನಾಡಿಗೆ ಬರಬೇಕು. ಮಂಡ್ಯದವರು ಬರದಿರುವುದಕ್ಕೆ ನಮ್ಮ ಇಲ್ಲಿಯ ವಾತಾವರಣ ಕಾರಣ. ಅದು ಸರಿತಪ್ಪುಗಳ ಬಗ್ಗೆ ವಿಮರ್ಶೆಗಿಂತ ಅವರು ಸಹ ಪ್ರೀತಿಯಿಂದ ನಾವು ಸ್ವೀಕರಿಸಬೇಕು. ನಮ್ಮ ಒಂದು ಅತಿಥಿಯಾಗಿ ಕೊಡಗಿಗೆ ಬಂದಾಗ ಅವನು ಅತಿಥಿಯಾಗಿ ಸ್ವೀಕರಿಸಬೇಕು. ಅವರು ಸಹ ನಮ್ಮ ಇಲ್ಲಿಗೆ ಬರಬೇಕು. ಕರ್ನಾಟಕದ ಇರುವ ಎಲ್ಲ ಭಾಗದ ಜನರು ಸಹ ಬರಬೇಕಾಗಿದೆ. ಅದೇ ರೀತಿಯಲ್ಲಿ ಸಾಕಷ್ಟು ಜನ ಚರ್ಚೆ ಮಾಡಿರುವ ಸಹ ಬಹುಶಃ ಯಾರು ನಮ್ಮ ಚರ್ಚೆಗೆ ವಿರುದ್ಧವಾಗಿ ಮಾತಾಡಿಲ್ಲ ಅಂತ ಅಂದುಕೊಳ್ತೇನೆ. ಹಂಗೆ ನಿಮಗೆ ಏನು ಫೀಡ್ಬ್ಯಾಕ್ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಇನ್ನು ಮಾತಾಡ್ಬೋದು. ಇನ್ನೊಂದು ಈ ತಲಕಾವೇರಿ ವಿಷಯಕ್ಕೆ ನನಗೆ ಅನ್ಸೋದು, ಯಾವುದೋ ವ್ಯಕ್ತಿ ರಾಜಕೀಯಕ್ಕೆ ಇದನ್ನು ಬಳಸೋದಕ್ಕೆ ಮುಂದಾಗಿದ್ದ, ಅದೃಷ್ಟಕ್ಕೆ ಪುಣ್ಯನೋ ಅದೃಷ್ಟನೋ ಗೊತ್ತಿಲ್ಲ, ಆದರೆ ಆ ಸಮುದಾಯದ ಜನ ಅದಕ್ಕೆ ತಲೆಬಾಗ್ಲಿಲ್ಲ.
ಒಂದು ವೇಳೆ ಆತನ ಹಿಂದೆ ಬಿದ್ದಿದ್ರೆ ಬೇರೆ ಆಯಾಮದಲ್ಲೇ ಸಾಗ್ತಾ ಇತ್ತು ಈ ಬೆಳವಣಿಗೆ. ಫ್ಲೆಕ್ಸ್ ಆದಂತಹ ಪ್ರಕರಣ ಇರ್ಬೋದು, ಅಥವಾ ಈ ತಲಕಾವೇರಿ ವಿಚಾರವನ್ನು ಬಳಸ್ಕೊಂಡು ಆತ ಮುನ್ನೆಲೆಗೆ ಬರಲಿಕ್ಕೆ ಮಾಡಿದಂತಹ ಪ್ರಯತ್ನ, ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕಾಗಿ ನಾವು ಜನರಿಗೆ ಥ್ಯಾಂಕ್ಸ್ ಹೇಳಬೇಕು. ನೋಡೋಣ, ನಮ್ಮ ಕಮೆಂಟ್ಸಲ್ಲಿ ಒಂದಷ್ಟು ಕಮೆಂಟ್ಗಳು ಬಂದಿದ್ದಾವೆ. ಪುಷ್ಪ ದಮಯಂತಿ ಅನ್ನೋರು, ಕಾವೇರಿ ತೀರ್ಥಕ್ಕೆ ಅಪಪ್ರಚಾರ ಮಾಡುವವರು ಪೂಜೆಯನ್ನ ಮಾಡುವ ಅವಶ್ಯಕತೆ ಇಲ್ಲ, ಅಂತಹವರು ಉಲ್ಲೇಖ ಬೇಡ, ಕಾವೇರಿ ತಾಯಿಯ ಪ್ರಿಯರಾದ ಕೊಡವರು ಮತ್ತು ಅಮ್ಮ ಕೊಡವರೇ ಪೂಜೆ ಮಾಡುವುದು ಒಳ್ಳೆಯದು ಅನ್ನೋಂಥದ್ದು ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅದೇ ಹಕ್ಕುದಾರಿಕೆಯದು ಅದು ಹಿಂದಿನಿಂದ ಆಗ್ತಾ ಇದೆ. ಹಿಂದೆ ಕೊಡವ ಸಮುದಾಯದವರು ಅಲ್ಲಿ ತಕ್ಕ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ರು. ಮಂಡಿರ, ಮಣವಟಿರ, ಈ ಪಟ್ಟಮಡ ಫ್ಯಾಮಿಲಿಯವರು ಅಂತ ಹೇಳೋ ಕಾರಣಕ್ಕಾಗಿ ಅವರು ಕೆಲವರು ಅಲ್ಲಿ ಬಂದು ಆ ತೀರ್ಥ ಸಂದರ್ಭದಲ್ಲಿ ಅಲ್ಲಿ ಇದ್ದರು. ಎಟ್ ಎ ಟೈಮ್ ಹಲವು ವರ್ಷಗಳಿಂದ ಅರೆಭಾಷಾ ಗೌಡ ಸಮುದಾಯದ ಕುಟುಂಬದವರು ಸಹ ಅಲ್ಲಿ ತಕ್ಕಾಮೆಯನ್ನು ನಡೆಸ್ತಾ ಇದ್ದಾರೆ. ಅವರನ್ನ ತೆಗೆದು ಹಾಕುವಂಥ ಪ್ರಕ್ರಿಯೆಯೂ ಆಗೋದಿಲ್ಲ. ಕೊಡವರು ಅವರು ಎರಡು ಸಾಮರಸ್ಯದಿಂದಲೇ ಹೋಗಬೇಕಾಗುತ್ತೆ. ಕ್ಷೇತ್ರದ ಹಿಂದೆ ನಡೆದಂಥ ಹಲವಾರು ವಿದ್ಯಮಾನಗಳನ್ನು ಏಕಾಏಕಿ ಬದಲಾಯಿಸೋಕ್ಕೂ ಸಾಧ್ಯ ಆಗೋದಿಲ್ಲ. ಎಟ್ ಎ ಟೈಮ್ ಹಿಂದೆ ಕೊಡವರು ಅಥವಾ ತಕ್ಕಮೆ ನಡೆಸ್ತಾ ಇದ್ರು, ಅದರಲ್ಲಿ ಅಮ್ಮ ಕೊಡವರು ಪೂಜೆ ನಡೆಸ್ತಾ ಇದ್ರು ಕ್ಷೇತ್ರದಲ್ಲಿ. ಇವತ್ತು ಬ್ರಾಹ್ಮಿನ್ಸ್ ಅವರು ಪೂಜೆ ನಡೆಸ್ತಾ ಇದ್ದಾರೆ ಅಲ್ಲಿ. ಅದನ್ನು ಅವ್ರ ಬಗ್ಗೆನೂ ಒಂದಿಷ್ಟು ಟೀಕೆ ಬರುವ ರೀತಿಯಲ್ಲಿ ವರ್ತನೆಗಳು ನಡೀತಾ ಇದೆ. ಪೂಜೆ ಮಾಡೋ ಸಂದರ್ಭದಲ್ಲಿ ತೀರ್ಥ ಬರೋ ಸಂದರ್ಭದಲ್ಲಿ ಅದನ್ನೆಲ್ಲವನ್ನ ಮೈಗೆ ಫಸ್ಟ್ ಹಾಕೊಳ್ತಾರೆ, ಅದೆಲ್ಲೂ ಕುಂಡಿಕೆ ಸೇರುತ್ತೆ ಅಂತೇಳಿ. ಈ ಹಿಂದೆ ಹೆಚ್ಚಿನ ಪ್ರಮಾಣದ ಅರ್ಚಕರು ಹಾಗೆ ಮಾಡ್ತಾ ಇದ್ರು. ಈ ಸಲ ಯಾರೋ ಒಬ್ಬ ಅರ್ಚಕ ಅದನ್ನ ಭಾವೋದ್ವೇಗಕ್ಕೆ ಒಳಗಾಗಿ ತಕ್ಷಣಕ್ಕೆ ಮಾಡ್ಕೊಂಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅದು ನಿಲ್ಲಬೇಕಾಗುತ್ತೆ. ನಾವು ಅವರಿಗೆ ಪಾಠ ಮಾಡುವಂಥದ್ದಲ್ಲ, ಅವರು ಅದನ್ನು ಅರಿತುಕೊಂಡು ಆ ರೀತಿ ಲೋಪ ಆಗದಂತೆ ಮುಂದಿನ ಇದರಲ್ಲಿ ಲೋಪ ಆಗದ ರೀತಿಯಲ್ಲಿ ಎಚ್ಚರ ವಹಿಸ್ಕೊಳ್ಬೇಕಾಗುತ್ತೆ. ಇನ್ನೊಬ್ರು ಕಾಂತಿ ಪೊನ್ನಪ್ಪ ಅಂತ, ಹಾಯ್ ರಮೇಶ್ ಕೊಟ್ಟಪ್ಪ, ಯು ಸ್ಪೋಕ್ ಟ್ರೂತ್ಫುಲ್ಲಿ ವೆರಿ ವೆಲ್. ಜೈ ಕಾವೇರಿ ದೇವಿ. ವಿತೌಟ್ ಅವರ್ ಗಾಡೆಸ್ ಕಾವೇರಮ್ಮೆ ನೋ ಲೈಫ್ ಟು ಎನಿ ಒನ್. ಲೆಟ್ ಅಸ್ ವರ್ಷಿಪ್ ಕಾವೇರಮ್ಮೆ ದೇವಿ ವಿತ್ ಫುಲ್ ಆಫ್ ಲವ್ ಆ್ಯಂಡ್ ಡಿವೋಷನ್. ಮೇ ಗಾಡೆಸ್ ಕಾವೇರಮ್ಮೆ ಬ್ಲೆಸ್ ಯು ಆಲ್ ಅಂತ ಹೇಳಿದ್ದಾರೆ. ಅವರು ಕೂಡ ಅದೇ ಅಭಿಪ್ರಾಯ, ಕಾವೇರಮ್ಮನ್ನ ಭಯಭಕ್ತಿಯಿಂದ ಹೋಗಬೇಕು ಅನ್ನೋಂಥದ್ದನ್ನು. ಥ್ಯಾಂಕ್ ಯು ಕಾಂತಿ ಪೊನ್ನಪ್ಪ ಅವರಿಗೆ. ಇನ್ನೊಬ್ಬರು ಕಾವೇರಪ್ಪ KM ಅಂತ, ಒಳ್ಳೆಯ ಮೆಸೇಜ್ ಕೊಟ್ಟಿದ್ದೀರಿ ಸರ್, ಸಂವಾದ ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಕಾವೇರಪ್ಪ ಅವ್ರಿಗೂ ಕೂಡ. ಒಳ್ಳೊಳ್ಳೆ ವಿಚಾರಗಳನ್ನೇ ಕೊಡಗಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿದ್ದಾಗ ಅವುಗಳನ್ನ ಇಟ್ಕೊಂಡು ಚರ್ಚೆ ಮುಂದುವರಿಸ್ತೇವೆ ನಾವು. ಇನ್ನೊಬ್ರು ಲೋಕೇಶ್ BM ಅನ್ನೋರು, ಮುಂದ್ಗಡೆ ತೀರ್ಥ ಕೊಡೋ ಜಾಗದಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ, ಬ್ಯಾರಿಕೇಡ್ ಹಾಕಿ ಕ್ಯೂ ಮಾಡಬೇಕಾಗಿತ್ತು, ಜಿಲ್ಲಾಡಳಿತ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅನ್ನೋಂಥ ಅಭಿಪ್ರಾಯ ಹೇಳಿದ್ದಾರೆ. ಅಲ್ಲ, ಅದು ಅವರ ಭಾವನೆ. ನಾವು ಹೇಳಿದ ಪ್ರಕಾರ ಜಿಲ್ಲಾಡಳಿತ ಭಾಳ ಚೆನ್ನಾಗಿ ಮಾಡಿದ್ದಾರೆ, ನೂಕುನುಗ್ಗಲು ಆಗಲು ತಡೆದಿದ್ದಾರೆ. ಮತ್ತು ತುಂಬ ಸಣ್ಣ ಇರುವಂಥ ಏರಿಯಾ, ಈ ತೀರಾ ಎಲ್ಲ ಮಾಡೋಕ್ಕೆ ಆಗೋದಿಲ್ಲ. ಬಹುಶಃ ಅದು ಏನು ಒಂದು ಆ ಕ್ಷಣದ ಸಮಯ ಅಷ್ಟೇ. ನಿಮಗೆ 1 ಗಂಟೆ 2 ಗಂಟೆಗೆ ಅಷ್ಟೇ ಅದರ ಒತ್ತಡಗಳಿರುತ್ತೆ. ನಂತರ ಅದೆಲ್ಲವೂ ಸುಗಮವಾಗಿ ನಡೀತದೆ. ತಕ್ಷಣಕ್ಕೆ ತೀರ್ಥ ಪಡಿಬೇಕು ಅಂತ ಹೇಳೋ ದಾವಾಂತದಲ್ಲಿರುವಂಥ ಒಂದು 200-300 ಭಕ್ತರಿಂದ ಅಷ್ಟೇ ಅಲ್ಲಿ ಸಮಸ್ಯೆಗಳಾಗುತ್ತೆ. ಅಂದ್ರೆ ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ತಕ್ಷಣ ನಾನು ತೀರ್ಥ ಪಡಿಬೇಕು, ಆ ಕ್ಷಣದೇ ಪಡಿಬೇಕು ಅಂತ ಹೇಳಿ ಭಾವನೆ ಕಾರಣ ಯಾವುದು ಅವರ ಭಾವನೆ. ಹಾಗೆ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದು ಅದು ತಪ್ಪಾಗುತ್ತೆ. ಅದು ಏನಕ್ಕೆ ಅವರು ಆ ಉದ್ದೇಶವನ್ನು ಹೇಳಿದ್ರು ಗೊತ್ತಿಲ್ಲ. ನಿಮ್ಮ ಅದರ ಅಭಿಪ್ರಾಯನ ಸ್ವಾಗತಿಸ್ತೇವೆ. ಅಂದರೆ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಬೇಕಿತ್ತು, ಎಲ್ಲ ನುಗ್ಲಿಕ್ಕೆ ಅವಕಾಶ ಕೊಡಬಾರ್ದಿತ್ತು ಅನ್ನೋದು ಅವರ ಅಭಿಪ್ರಾಯ ನಾವು ಸ್ವಾಗತ ಮಾಡೋಣ. ಹಿಂದೆನಕ್ಕಿಂತ ನಾನು ಅವತ್ತು ಕಾರ್ಯಕ್ರಮದಲ್ಲೇ ಹೇಳಿದೆ, ಈ ಹಿಂದಿಗಿಂತ ಹೆಚ್ಚು ಮಟ್ಟದ ತಡೆಯನ್ನು ಹಾಕಿದ್ರು. ಭಕ್ತರು ಮೊದಲು ಕುಂಡಿಕೆಗೆ ಇದಕ್ಕೆ ಕೊಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳ್ತಾ ಇದ್ರು. ಈ ಸಲ ಆ ಪ್ರಮಾಣ ಇರಲಿಲ್ಲ. ಕೊನೆಗೆ ಕೆಲವು ಬಂದ್ರೆ ಬಿಟ್ಟರೆ ತಡೆದಿದ್ದಾರೆ. ಬಹುಶಃ ಸರಿಪಡಿಸೋಕೆ ಅವಕಾಶಗಳಿದ್ರೆ ಆಡಳಿತ ವ್ಯವಸ್ಥೆ ಅದರ ಬಗ್ಗೆ ಗಮನ ಹರಿಸ್ಬೋದು. ಅವರು ಕಾರ್ಯಪ್ಪ ಅನ್ನೋರು ಗುಡ್ ಡಿಸ್ಕಷನ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಕಾರ್ಯಪ್ಪ ಅವರಿಗೆ. KP ಬೋಪಯ್ಯ ಅನ್ನೋರು, ಗುಡ್ ಡಿಬೇಟ್, ಹೋಪ್ ಗಾಡ್ ಇಸ್ ಕಾವೇರಿ ವಿಲ್ ಲುಕ್ ಇನ್ ಟು ಇಟ್ ಆ್ಯಂಡ್ ಬ್ಲೆಸ್ ದಿ ರೈಟ್ ಒನ್ಸ್ ಅಂತ ಹಾಕೊಂಡಿದ್ದಾರೆ. ಥ್ಯಾಂಕ್ ಯು ಅವ್ರಿಗೂ ಕೂಡ. ದೇಚು ಅನ್ನೋರು, ನಮ್ಮ ದೇವರು ನಮ್ಮ ಹೆಮ್ಮೆ ಅಂತ ಹೇಳಿದ್ದಾರೆ. ಗುಡ್ ಡಿಸ್ಕಷನ್. ಸುನೀತಾ BM ಅಂತ ಅವ್ರು ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು. ಇನ್ನೊಬ್ರು ವಾಣಿ ಸುರೇಶ್ ಅಂತ, ಪುಣ್ಯಕ್ಷೇತ್ರಗಳಿಗೆ ತಿಳಿದು ಅಪಪ್ರಚಾರ ಮಾಡಿದರೆ ಅದರ ಫಲ ಅವರವರು ಅನುಭವಿಸಬೇಕಾಗುತ್ತೆ. ಸುಮ್ಮನೆ ವಿಚಾರ ತಿಳಿಯದೆ ಅದರ ಬಗ್ಗೆ ಚರ್ಚೆ ಮಾಡುವುದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ. ಧಾರ್ಮಿಕ ವಿಚಾರಗಳಲ್ಲಿ ರಾಜಕೀಯ ತಪ್ಪು ಅಂತ ಹೇಳಿದ್ದಾರೆ. ಕೊನೆಯ ಸಾಲ ನಂಗೆ ಅರ್ಥ ಆಯ್ತು. ಮಧ್ಯದಲ್ಲಿ ಅವ್ರು ಹೇಳಿದ್ದು ನಮ್ಗೆ ಹೇಳಿದಾರ ಅಥವಾ ಜನರ ಬಗ್ಗೆ ಹೇಳಿದಾರ ಗೊತ್ತಾಗ್ಲಿಲ್ಲ. ನಿಮ್ಗೇನು ಅನಿಸ್ತು? ಇರಲಿ, ಅದು ಅವರ ಅಭಿಪ್ರಾಯ. ಅವರ ಯಾವ ದೃಷ್ಟಿಕೋನದಲ್ಲಿ ಅದನ್ನು ಗ್ರಹಿಸಿದ್ದಾರೆ ಅಂತ ಹೇಳೋಲ್ಲ. ಕೆಲವರು ಗ್ರಹಿಸುವ ರೀತಿಯೂ ಬೇರೆ ಬೇರೆ ಥರ ಇರ್ತದೆ. ಅವರ ಆ್ಯಂಗಲಲ್ಲಿ ಅವರಿಗೆ ಸರಿ ಅನಿಸ್ತಿರ್ತದೆ. ಅದೇ ಕೊನೆಗೆ ಧಾರ್ಮಿಕ ವಿಚಾರಗಳಲ್ಲಿ ರಾಜಕೀಯ ಬೇಡ. ನಮ್ಮ ಚರ್ಚೆಯ ವಿಷಯ ಕೂಡ ಅದೇ ಆಗಿದ್ದು. ಧಾರ್ಮಿಕ ಕ್ಷೇತ್ರವಾಗಿ ಇರಲಿ, ಪುಣ್ಯಕ್ಷೇತ್ರವಾಗಿ ಇರಲಿ, ತೀರ್ಥಕ್ಷೇತ್ರವಾಗಿ ಇರಲಿ, ಅಲ್ಲಿ ರಾಜಕೀಯ, ಧರ್ಮ, ಸಂಘರ್ಷ ಅದು ಬೇಡ ಅನ್ನೋದು ಕೂಡ ನಮ್ಮ ಚರ್ಚೆಯ ಉದ್ದೇಶ. ಇನ್ನೊಬ್ರು ನಂಜಮ್ಮ BG ಅಂತ, ಗುಡ್ ಐಡಿಯಾ ಅಂತ ಹೇಳಿದ್ದಾರೆ. ಬಹುಶಃ ನಾವು ಕೊಟ್ಟಂತಹ ಸಲಹೆಗಳಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಅನಿಸುತ್ತೆ. ದಿಲೀಪ್ ಬೋಪಣ್ಣ, you have spoken well, Ajamad Ramesh Kuttappa. In future, someone needs to address all the concerns mentioned by you.
issues like politicians, followers, following them, Kodava and Arevash differences, control people standing near the Kundike, and many other burning issues. People going with a aggressive mindset to Talakaveri is not a good sight to watch ಅಂತ ಕರೆಕ್ಟ್. ನಾವು ಹೇಳಿದ್ದಲ್ಲ. ಅಲ್ಲ ಹೌದು, ಅದು ಅಲ್ಲೂ ನಾನು ಇದೊಂದರೊಂದಿಗೆ ಈ ಗ್ಯಾಲರಿ ಏನೈತೆ, ವಿ ಐ ಪಿ ಗ್ಯಾಲರಿ ಮಾಧ್ಯಮದಲ್ಲಿರೋ ಅಲ್ಲಿಗೆ ಪ್ರವೇಶ ಪಡೆಯೋದಕ್ಕೆ, ಒಳಗೆ ನುಗ್ಗುವುದಕ್ಕೆ ಪೊಲೀಸರಿಗೂ ಭಕ್ತರಿಗೂ ತಿಕ್ಕಾಟ ಸುಮ್ಮನೆ ಅನಗತ್ಯವಾಗಿ. ಆ ಪೊಲೀಸರಿಗೂ ಪಾಪ ಅಲ್ಲಿ ಬಂದೋಬಸ್ತ್ ಹಾಕಿದವನಿಗೆ ಇರಿಟೇಷನ್. ಎಮ್.ಎಲ್.ಎ ಬರೋವಾಗ ಒಂದು 5 ಜನ ನುಗ್ಗುತ್ತಾರೆ, ಇಷ್ಟೆಲ್ಲ ಬಂದೋಬಸ್ತ್ ಮಾಡ್ತಾರೆ. ಎಮ್.ಎಲ್.ಎ ಬರೋವಾಗ ಒಂದು 50, MP ಬರೋವಾಗ ಒಂದು 50, ಉಸ್ತುವಾರಿ ಸಚಿವರು ಬರೋವಾಗ ಒಂದು 50. ಇವತ್ತು ತಡೆದಿದೆ ಸುಮ್ಮನೆ ಜಗಳಾಡ್ಕೊಂಡು ಬರೋದು. ಅದು ಏನು ಪ್ರಯೋಜನ ಆಗುತ್ತಪ್ಪ, ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದೇ ರಾಜಕಾರಣಿಗಳು ಬರುವಾಗ ಮಾತ್ರ ಕ್ಷೇತ್ರಕ್ಕೆ ಬರ್ತಾರೆ ನಾವು ಚರ್ಚೆ ಮಾಡಿದ್ವಿ. ಅದೇ ವಿಷಯವನ್ನು ಇವರು ಹೇಳಿದ್ದಾರೆ, ಕಂಟ್ರೋಲ್ ಮಾಡುವ ವ್ಯವಸ್ಥೆ ಆಗಬೇಕು ಅಂತ. ಅದು ಹೇಗಾಗುತ್ತೋ ಗೊತ್ತಿಲ್ಲ. ಹೌದು. ಅಲ್ಲ, ಅವರು ನಮ್ಮ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಅವರು ತಮ್ಮೊಟ್ಟಿಗೆ ಬರುವವ್ರನ್ನ ನಿಜವಾಗ್ಲೂ ಆ ಬ್ರಹ್ಮಕುಂಡಿಕೆ ಹತ್ರ ಕರ್ಕೊಂಡು ಹೋಗಬಾರ್ದು. ಅವರಾಗೆ ಸ್ವಯಂ ಇದು ಮಾಡಬೇಕು. ಆಡಳಿತ ವ್ಯವಸ್ಥೆಗೆ ಒಬ್ಬ ಸಂಸದನೊಟ್ಟಿಗೆ ಬರುವಂಥ ಲೀಡರ್ಗಳನ್ನ ತಡೆಯೋಕ್ಕಾಗಲ್ಲ. ಸಂಸದನ ಭಯ ಇರ್ತದೆ, ಉಸ್ತುವಾರಿ ಸಚಿವರ ಭಯ ಇರ್ತದೆ, ಶಾಸಕರ ಭಯ ಇರ್ತದೆ. ಹಾಗಾಗಿ ಅವರು ಅವ್ರು ಹೋಗೋರಿಗೆ 10 ನಿಮಿಷ ಸುಮ್ಮನೆ ಇರ್ತಾರೆ. ಪಾಪ ಆಡಳಿತಾತ್ಮಕವಾಗಿ ಅವ್ರಿಗೆ ರಿಸ್ಕ್ ತಗೊಳ್ಳೋಕೆ ರೆಡಿ ಇರಲ್ಲ. ಅದಕ್ಕೆ ಇವರೇ ಯೋಚನೆ ಮಾಡಬೇಕು, ಮೇಲ್ಪಂಕ್ತಿಯನ್ನು ಅವರೇ ಹಾಕಬೇಕಾಗುತ್ತೆ. ನಾನು ಹೇಳ್ದಲ್ಲ, ಸಂಸದರೊಟ್ಟಿಗೆ ಬರುವವರು, ಶಾಸಕರೊಟ್ಟಿಗೆ ಬರುವವರು, ಉಸ್ತುವಾರಿ ಸಚಿವರೊಟ್ಟಿಗೆ ಬರುವವರು ಅವ್ರು ಭಕ್ತರಲ್ಲ. ಅವ್ರು ಬರೋದು ಇವರೊಟ್ಟಿಗೆ, ಇವರ ಬೆಂಬಲಿಗರಾಗಿ ಬರ್ತಾರೆ. ಉನ್ನತ ಸ್ಥಾನದಲ್ಲೇ ಇರ್ಬೋದು, ಅವರು ಬೇರೆ ಥರ ಉದ್ದೇಶಕ್ಕೆ ಬಂದಿರೋದು. ನಾನು ಕೆಲವರಿಗೆ ಕುತೂಹಲ ಇರ್ತದೆ, ನನಗೊಂದು ಪ್ರವೇಶ ಪಡೆಯೋಕ್ಕೆ ಅವಕಾಶಗಳಿರುತ್ತೆ ಅಂತ. ಶಾಸಕ ಚೇಂಜ್ ಆದಾಗ, ಉಸ್ತುವಾರಿ ಸಚಿವರು ಚೇಂಜ್ ಆದಾಗ ವ್ಯಕ್ತಿಗಳು ಚೇಂಜ್ ಆಗ್ತಾರೆ, ಆ ಲೀಡರ್ಗಳು ಕಾಣೋದಿಲ್ಲ. ಇನ್ಯಾರು ಅವ್ರು ಯಾರು ಬೆಂಬಲ, ಅದು ಬೇಡ. ಅದರಿಂದ ಪ್ರಯೋಜನ ಏನಾಗುತ್ತೆ? ಆ ನಿಲ್ಲಕ್ಕೆ ಜಾಗ ಇಲ್ಲ ಅಲ್ಲಿ, ಕುಂಡಿಕೆಯಲ್ಲಿ ಹೋಗಿ ಸುಮ್ಮನೆ ಎಲ್ಲ ನುಗ್ತಾರೆ. ಇವರು ಅಲ್ಲೂ ತಡೆಯಲ್ಲ. ಪೊಲೀಸ್ ಕರ್ತವ್ಯದಲ್ಲಿರೋ ಪೊಲೀಸರಿಗೆ ಇರಿಟೇಷನ್. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ, ಅವರು ಈ ಸಂದರ್ಭ ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲಿ ಅವರಲ್ಲಿ ತಲೆನೇ ಹಾಕೋದಿಲ್ಲ ಅಂತ. ಹೌದು, ನೋಡೋಣ. ಇನ್ನು ಶೈಲಾ ಅನ್ನೋರು ತೀರ್ಥೋದ್ಭವ ಸಂದರ್ಭದಲ್ಲಿ ಏನೇ ತೊಂದರೆ ಆಗಿದ್ರೂ ನಮ್ಮ ಏನೋ ಹಾಕಿದರೆ, ಪುಣ್ಯಕ್ಷೇತ್ರ ಆಗಲಿ ಸಾರ್ವಜನಿಕರದ್ದೇ ಆಗಲಿ ತಪ್ಪಲ್ಲ, ಅವರ ಬಗ್ಗೆ ಮಾತನಾಡಬಾರದು. ಏನು ಹಾಕಿದ್ರೋ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಇನ್ನೊಬ್ಬರು ಇಂದಿರಾ ವಿರಾಜ್ ಅಂತ. ಇದೆಲ್ಲ ಕಾಮನ್, ನಮ್ಮ ಭಾರತೀಯರ ಹುಟ್ಟುಗುಣ. ನಾವು ಮೊದಲು ಎಂಬ ಭಾವ ಕುಂಭಮೇಳ ಇತರೆ ಕಡೆಗಳು ಎಲ್ಲ ಕಡೆಗಳಲ್ಲಿ ಇಂಥದ್ದು ಮಾಮೂಲು. ಇನ್ನೊಂದು ಪಾಕಿಸ್ತಾನ ಇಂಡಿಯಾ ಅಂದ ಮಾತ್ರಕ್ಕೆ ಅದು ಆಗ್ಬಿಡುತ್ತಾ ಅನ್ನೋಂಥದ್ದು ಪ್ರಶ್ನೆ. ಜೊತೆಗೆ ಟೋಟಲಿ ಒಗ್ಗಟ್ಟು ಕಡಿಮೆ ಆಗಿರ್ಬೋದು. ನಾನು ಎಂಬ ಭಾವ ಇರುತ್ತೆ. ನಮ್ಮದು ವೈದಿಕ ಕ್ರಮ, ನಾವು ಕಾರಣ ಎಂದು ನಂಬುವವರು. ಹಾಗಾಗಿ ಯಾರು ಹೇಳಿದ್ರು ಕೊಡೋರೇ. ಬೇರೆ ಬೇರೆ ಕಡೆಗಳಿಂದ ಜನ ಬಂದಾಗ ಈ ರೀತಿ ಸಹಜ. ಇದು ದೊಡ್ಡದು ಮಾಡೋದು ಬೇಡ ಅನ್ನೋಂಥದ್ದು. ಎಲ್ಲರೂ ಒಂದು ಹೇಳಿದರೆ ಇದೆಲ್ಲ ಕಾಮನ್, ಭಾರತೀಯರದ್ದು ಹುಟ್ಟುಗುಣ ಅನ್ನೋಂಥದ್ದು. ಆ ಹುಟ್ಟುಗುಣ ಒಂದಷ್ಟು ಬದಲಾದರೆ ಕ್ಷೇತ್ರಕ್ಕೂ ಪಾವಿತ್ರ್ಯತೆಗೂ, ಕ್ಷೇತ್ರಕ್ಕೂ ಅಲ್ಲಿನ ನಂಬಿಕೆಗಳಿಗೂ ಬರುವವರಿಗೂ ಎಲ್ರಿಗೂ ಕೂಡ ಅನುಕೂಲ, ಅದು ಬದಲಾಗಲಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ರಾಜಕೀಯವಾಗಿ ಜಾತಿಯ ವಿಚಾರದಲ್ಲಿ ಈ ಕ್ಷೇತ್ರವನ್ನು ಹೇಗೆ ಬಳಸ್ತಾ ಇದ್ದಾರೆ ಅಂತ ಒಳಗೆ ನೋಟ ಹೋಗಿ ಅರಿವಿರುವವರಿಗೆ ಅಷ್ಟೇ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಬಂದವರಿಗೆ ಅಥವಾ ಹೊರಗಿನಿಂದ ನೋಡುವವರಿಗೆ ಅದರ ಅರಿವು ಸಹಜವಾಗಿರೋದಿಲ್ಲ. ಸಹಜವಾಗಿ ಯಾಕಾಗಿ ಬಂದಿದ್ದಾರೆ, ಏನು ಸಂಘರ್ಷಗಳು, ಅದರ ಒಳಗೆ ಹೋದಾಗಷ್ಟೇ, ಡೆಪ್ತಿಗೆ ಹೋದಾಗಷ್ಟೇ ನಿಮಗೆ ವಿಚಾರ ಗೊತ್ತಾಗುತ್ತೆ. ಈಗ ಒಬ್ಬ ವ್ಯಕ್ತಿಯ ರಾಜ್ಯಕ್ಕೆ ಉದ್ದೇಶ ಇದೆ ಅಂತ ಹೇಳುವ ಅರಿವು ಯಾರಿಗಿರ್ತದೆ? ಯಾರು ಗಮನಿಸಿರೋದಿಲ್ಲ. ಈಗ ಅಲ್ಲಿ ಗೌಡ ಸಮುದಾಯದವರು ಬಿಳಿ ಕುಪ್ಪಸದಲ್ಲಿ ಕೂತಿದ್ರು ಒಂದು ಕಡೆ, ಬೆಳಗ್ಗೆನೇ ಬೇಗ ಬಂದ್ಬೋದು. ತೀರ್ಥ ಬರುವ ಹೊತ್ತಿಗೆ ತುಂಬ ಸಣ್ಣ ಕೊಡವ ಸಮುದಾಯದ ಮಕ್ಕಳು, ಅವರಿಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಕೊಡವ ಸಮುದಾಯದವರು ಸಹ ಬಿಳಿ ಕುಪ್ಪಸದಲ್ಲಿ ಪಾದಯಾತ್ರೆಯಲ್ಲಿ ಬಂದವರು ಇದ್ದಾರೆ ತುಂಬ ಜನರಲ್ಲಿ. ಸೊ ಮಕ್ಕಳಿಗೆ ನಿಜವೂ ನಾನು ಸೂಕ್ಷ್ಮ ಗಮನಿಸಿದಾಗ ಆ ಮಕ್ಕಳಿಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ಎಲ್ಲ ಸಣ್ಣ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳು, ಅವರೆಲ್ಲರೂ ಬಂದು ಈ ಗೌಡ ಸಮುದಾಯದಲ್ಲಿ ಯಾರು ಕೂತಿದ್ದಾರೆ ಅವರೆಲ್ಲರ ಮುಂದೆ ನಿಂತರು. ಇದು ಉದ್ದೇಶಪೂರ್ವಕವಾಗಿ ನಿಂತಿದ್ದಲ್ಲ, ಅವರವರೇ ಮಕ್ಕಳಲ್ವಾ, ನುಸ್ರಿ ನಿಂತರು. ಒಂದು ತೀರ್ಥೋದ್ಭವ ಬರೋ ಸಂದರ್ಭದಲ್ಲಿ ಅರೆಭಾಷೆ ಗೌಡರು ಕಾಣಲೇ ಇಲ್ಲ. ಅಂದ್ರೆ ಈ ಮಕ್ಕಳು ಅಡ್ಡ ಅಂದ್ರೆ ಮಕ್ಕಳೆಲ್ಲ ನಿಂತರು ಘೋಷಣೆ ಹಾಕ್ತಿದ್ರು, ಕುಲದೇವಿ ಕೊಡವರ ಕುಲದೇವಿ ಅಂತ ಘೋಷಣೆ ಹಾಕ್ತಿದ್ರು. ನಾವು ಹೈಲೈಟ್ ಆಗ್ಬೇಕಂತ ಬಂದವ್ರಿಗೆ ಪಾಪ ಅವ್ರ ಸೈಡ್ ಕೂತಾರೆ. ಬಹುಶಃ ಅವ್ರಿಗೆ ಯಾರೋ ಹೇಳಿದ್ರಿ ಸೀಟ್ ಬಿಡಬಾರ್ದು ಅಂತ, ಹಾಗಾಗಿ ಎದ್ದು ನಿಲ್ಲಕ್ಕೂ ಹೋಗಿಲ್ಲ ಅವರು. ಯಾರು ಹೇಳಿದ್ರೆ ನೀವು ಎದ್ದು ಬಿಟ್ರೆ ಬೇರೆಯವರು ಕೂತು ಬಿಡ್ತಾರೆ ಅಂತ ಹೇಳಿರ್ಬೇಕು. ಅದಕ್ಕಾಗಿ ಇವ್ರು ಹೇಳ್ತಾ ಇಲ್ಲ, ಅವರೆಲ್ಲ ಅಡ್ಡ ಹಾಕಿದ್ದಾರೆ ಫುಲ್. ಅದೊಂಥರ ಏನಕ್ಕೆ ಆ ಥರ ಆಗ್ಬಾರ್ದು. ಈಗ ಮಕ್ಕಳಿಗೂ ಅರಿವಿಲ್ಲ, ಅವ್ರು ನಿಂತಿದ್ದಾರೆ, ಇವ್ರಿಗೆ ಹೇಳ್ಬಾರ್ದು ಅಂತ ಹೇಳಿ ಯಾರು ಡೈರೆಕ್ಷನ್ ಇದೆ ಅವರು ಹೇಳ್ತಾ ಇಲ್ಲ. ಇದು ಏನು ಉದ್ದೇಶ ಇದರಲ್ಲಿ? ಕಾವೇರಿ ಬಗ್ಗೆ ಅವ್ರಿಗೆ ಏನೇನು ಇಲ್ಲ. ಅವ್ರು ಯಾರೊಬ್ಬರ ರಾಜಕೀಯಕ್ಕಾಗಿ ಒಬ್ಬರಂತ, ನಾನು ಇದು ಅವ್ರನ್ನ ಕೂರಿಸಿದ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಇದರಲ್ಲಿ ತುಂಬ ಜನರು ಈ ಥರ ರಾಜಕೀಯ ಮಾಡ್ತಾರೆ, ಜಾತಿ ಮಾಡಿ ಅದರದ್ದು ಏನೋ ಲಾಭ ನಷ್ಟ ಪಡೆಯೋಕ್ಕೆ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳೋದಷ್ಟೇ ನಮ್ಮ ಆಶಯ, ಬೇರೆ ಏನಿಲ್ಲ. ಇನ್ನೊಬ್ರು ಉಷಾ ಅನ್ನೋರು ಗುಡ್ ಡಿಸ್ಕಷನ್ ರಮೇಶ್ ಕುಟ್ಟಪ್ಪ ಅಂತ ಹೇಳಿದ್ದಾರೆ. ಶೈಲಾ ಮೇಲೊಬ್ರು ಶೈಲಾ ಬಂದ್ರೆ ಅವರೇನ ಅರ್ಚಕರು ಒಂದು ತೀರ್ಥೋದ್ಭವ ಆಗೋಕ್ಕೆ ಮುಂಚೆನೆ ಮೊದಲು ತಮ್ಮ ತಲೆಗೆ ಸುರಿದುಕೊಂಡ ತೀರ್ಥ ಮತ್ತೆ ಹೋಗಿ ಬ್ರಹ್ಮಕುಂಡಿಕೆಗೆ ಸೇರಿದು
ಅದನ್ನೇ ಭಕ್ತರುಗಳಿಗೆ ಪ್ರೋಕ್ಷಣೆ ಮಾಡಿದ್ದು. ಹಾಗಾಗಿ ತಪ್ಪು ಆ ಅರ್ಚಕರದ್ದೇ ಆಗಿರುತ್ತೆ ಅಂತ. ಹೌದು, ನಾವು ಅದೇ ಚರ್ಚೆ ಮಾಡಿದ್ವಿ, ಎಲ್ಲರೂ ಚರ್ಚೆಯೂ ಅದೇ. ಇನ್ನೊಬ್ರು ನಿಖಿಲ್ ಕೃಷ್ಣ ಜಾತಿ ವಿಷಯ ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅದು ಯಾರಿಗೆ ಹೇಳಿದ್ರೋ ಗೊತ್ತಾಗ್ತಿಲ್ಲ, ನಮಗೆ ಹೇಳಿದ್ರು ಅಥವಾ ಅಲ್ಲಿ ಚರ್ಚೆ ಆಗ್ತಿರೋ ವಿಷಯಕ್ಕೆ ಹೇಳಿದ್ರು ಗೊತ್ತಿಲ್ಲ. ಆದರೆ ಕಮೆಂಟ್ ಮಾಡಿದಂಥ ಎಲ್ರಿಗೂ, ಜೊತೆಗೆ ನಮ್ಮ ಜೊತೆಗೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಂಥ ಎಲ್ರಿಗೂ, ಈ ವಿಷಯವನ್ನು ಇಟ್ಟುಕೊಂಡು ಒಳ್ಳೆಯ ಆಯಾಮದಲ್ಲಿ ಚರ್ಚೆ ಮಾಡಿದಂಥ ನಿಮಗೆಲ್ರಿಗೂ ಥ್ಯಾಂಕ್ ಯು. ನಮ್ಮ ಉದ್ದೇಶ ಅಷ್ಟೇ, ತೀರ್ಥಕ್ಷೇತ್ರನೇ ಆಗಿರಲಿ, ಧಾರ್ಮಿಕ ಕ್ಷೇತ್ರನೇ ಆಗಿರಲಿ, ಅದು ಪ್ರವಾಸಿ ತಾಣ ಆಗೋದು ಬೇಡ. ಜೊತೆಗೆ ಆ ಕ್ಷೇತ್ರದ ಮಹತ್ವಕ್ಕೆ ಧಕ್ಕೆ ಬರುವಂತೆ ಯಾರು ವರ್ತಿಸೋದು ಬೇಡ. ಜಾತಿಯ ಸಂಘರ್ಷಕ್ಕೆ, ಜನಾಂಗದ ಸಂಘರ್ಷಕ್ಕೆ, ಇನ್ಯಾರ್ದೋ ವೈಯಕ್ತಿಕ ಪ್ರತಿಷ್ಠೆಗೆ ಆ ಕ್ಷೇತ್ರವನ್ನ ದಾಳವಾಗಿ ಬಳಸಿಕೊಂಡು ಮುಂದಕ್ಕೆ ಹೋಗೋದು ಬೇಡ. ಮತ್ತೊಂದು, ನಾವಾಗಲೇ ಹೇಳಿದಾಗೆ ಕೊಡಗು ಜಿಲ್ಲೆಯ ಆಚೆಗಿನ ಭಕ್ತರು ಕೂಡ ಇಲ್ಲಿಗೆ ಬರುವಂತ ಆಗಬೇಕು. ಮೊದಲು ಹೇಗೆ ಬರ್ತಿದ್ರು ಅದೇ ರೀತಿ ಮುಂದುವರಿಬೇಕು. ಯಾವುದೋ ಪ್ರಾದೇಶಿಕ ಭಿನ್ನತೆಯ ಕಾರಣಕ್ಕಾಗಿ, ಇನ್ಯಾವುದೋ ಕಾರಣಕ್ಕಾಗಿ ಅದನ್ನ ಒಡಕನ್ನು ಮೂಡಿಸುವಂತಹ ಪ್ರಯತ್ನ ಬೇಡ ಅನ್ನೋದು ಓವರ್ ಆಗಿ ಏನು ಹೇಳ್ತೀರಿ ಕೂಡ? ಹೌದು, ಕಾವೇರಿ ತೀರ್ಥೋದ್ಭವದ ದಿನ ಒಂದಷ್ಟು ಜನ ಆ ಕ್ಷಣದಲ್ಲಿ ತೀರ್ಥ ಬರುವ ಸಂದರ್ಭದಲ್ಲಿ ನಾವಿರಬೇಕು ಅಂತ ಹೇಳಿ ಬಯಕೆ ಹೊಂದಿ ಅದೇ ದಿನ ಬರ್ತಾರೆ. ಸಂಕ್ರಮಣದ 1 ತಿಂಗಳು, ಕಾವೇರಿ ಸಂಕ್ರಮಣದ 1 ತಿಂಗಳು ಸಹ ಎಲ್ಲ ವಿಧಿವಿಧಾನ ಮಾಡೋದಕ್ಕೆ, ಧಾರ್ಮಿಕ ವಿಧಿವಿಧಾನ ಮಾಡೋದಕ್ಕೆ ಭಕ್ತರುಗಳು ಬರ್ತಾರೆ. ಅಕ್ಟೋಬರಿಂದ ನವೆಂಬರ್ವರೆಗಿನ ಏನು ಅವಧಿ ಇದೆ, 1 ತಿಂಗಳ ಅವಧಿಯಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಆ ಸಂದರ್ಭದಲ್ಲಿ ತೀರ್ಥೋದ್ಭವಕ್ಕೆ ಸಂದರ್ಭಕ್ಕೆ ಬರಕ್ಕೆ ಸಾಧ್ಯ ಆಗದೇ ಇರುವವರು, ಕ್ಷೇತ್ರದ ಬಗ್ಗೆ ಧಾರ್ಮಿಕ ನಂಬಿಕೆ ಹೊಂದಿರುವ ಭಕ್ತರು ಆ 1 ತಿಂಗಳು ಬಂದು ಕ್ಷೇತ್ರದಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಮತ್ತೆ ಏನು ಕ್ಷೇತ್ರದ ಅರ್ಚಕರು ಯಾರು ಪೂಜೆ ಮಾಡ್ತಾರೆ, ನಿತ್ಯ ಪೂಜೆ ಮಾಡುವವರು ಇರ್ತಾರೆ, ಅವರಿಂದನೇ ಆ ತೀರ್ಥೋದ್ಭವ ಸಂದರ್ಭದಲ್ಲೂ ಪೂಜಾ ಕೈಂಕರ್ಯವನ್ನು ನೆರವೇರಿಸೋಕೆ ಮಾಡಿಬಿಡಬೇಕು. ಯಾಕಾಗಿ ಹೊರಗಿನ ಅರ್ಚಕರನ್ನ ಕರೆಸ್ಕೊಳ್ಳೋದು? ಇಲ್ಲಿಯ ನಂಬಿಕೆಗಳು, ಭಕ್ತರ ಭಾವನೆಗಳು ಅಥವಾ ಇಲ್ಲಿ ನಡೆಸುವ ಚರ್ಚೆಗಳ ಬಗ್ಗೆ ಅರಿವೇ ಇರೋದಿಲ್ಲ ಅವರಿಗೆ. ಇಲ್ಲಿಯವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇಲ್ಲಿ ಲೋಕಲಲ್ಲಿ ಎಲ್ಲ ಚರ್ಚೆ ಮಾಡ್ತಿರ್ತಾರೆ. ಎಲ್ಲೋ ಆ ಒಂದು ಅವಧಿಗಾಗಿ ಬರುವಂಥ ಅರ್ಚಕರಿಗೆ ಗಮನಕ್ಕೆ ಬರಲ್ಲ, ತಿದ್ದುಕೊಳ್ಳೋಕೆ ಅವಕಾಶಗಳೇ ಆಗೋಲ್ಲ. ಯಾರು ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ ಅವರಿಂದನೇ ವಿಧಿವಿಧಾನ ನೆರವೇರಲಿ. ಅದನ್ನ ಏನು ಗೊತ್ತಿಲ್ಲ, ಅದು ನಂಗೆ ಅರಿವಿಲ್ಲ. 16, 20, 15 ಜನ ಬೇಕು ಅಂತ ಅಷ್ಟು ಸಂಖ್ಯೆಯಲ್ಲಿ ಏನಕ್ಕೆ ಅದನ್ನ ಏನು ಧಾರ್ಮಿಕ ನಂಬಿಕೆ ನಂಗೆ ಅರಿವಿಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಆದರೆ ಕ್ಷೇತ್ರದಲ್ಲಿ ಯಾರು ಪೂಜಾ ಪುನಸ್ಕಾರವನ್ನು ನಡೆಸ್ತಾ ಇರ್ತಾರೆ ಅವರನ್ನೇ ಅಲ್ಲಿ ಮುಂದುವರಿಯುವಂಥದ್ದು ಬೆಸ್ಟ್, ಅದೇ ಮಾಡಬೇಕಾಗುತ್ತೆ. ಮತ್ತೆ ಏನು ಇದನ್ನ ಒಂದು ಸ್ಪಷ್ಟೀಕರಣವಾದರೂ ಕೊಡಬೇಕಾಗಿದೆ. ನಮ್ಮಿಂದ ತಪ್ಪಾಗಿದೆ, ಇನ್ನು ಮುಂದೆ ಈಗ ಆಗದಾಗೆ ನಾವು ಇದು ಮಾಡ್ತೀವಿ ಅನ್ನೋ ಒಂದು ಅಪಾಲಜಿ ಕೇಳುವಂಥದ್ದು ಇಲ್ಲ. ಭಕ್ತರ ನಂಬಿದೆ, ಇದರಲ್ಲಿ ಏನು ದುರುದ್ದೇಶ ಇಲ್ಲ ಅಂತ ಹೇಳ್ಬೋದು. ನಾನು ಹೇಳೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದಾಗ ಏನೋ ದೊಡ್ಡದಾಗಿ ಆಗುತ್ತೆ, ಅದು ಆ ಕ್ಷಣದಲ್ಲಿ ಆಗಿ ಹೋದದ್ದು. ನೀವನ್ನ ಸ್ಲೋ ಆಗಿ ಮಾಡಿದಾಗ ಕಾಣುವಾಗ ಏನೋ ಆಗುತ್ತೆ, ಆದರೆ ಆ ಕ್ಷಣದಲ್ಲಿ ನಡೆದು ಹೋಗೋದು. ನೀವು ಸುಮ್ಮನೆ ನೋಡಿದ್ರೆ ನಿಮಗೆ ಗೊತ್ತೇ ಆಗೋಲ್ಲ. ಮನಸ್ಸಿಟ್ಟು ನೋಡಿ ಫೋಕಸ್ ಆಗಿ ನೋಡಿದಾಗ ಅಷ್ಟೇ ನಿಮಗೆ ಇದ್ರ ಅರಿವಾಗೋದು. ಇಲ್ಲದಿದ್ರೆ ಅದೊಂದು ಹಿಂಗಾಗಿದೆ ನಡೆದಾಗ, ನಾನು ಅವತ್ತು ಹೇಳ್ದಲ್ಲ, ಫುಲ್ ಮೈಪೂರ ಹೋಗಿ ಫುಲ್ ಕೊಳೆಲ್ಲ ಹೋಯ್ತು ಅಂತ ಹೇಳಿ ಫೀಲ್ ಮಾಡ್ಕೊಂಡು ಹೇಳಿದಾಗ ಕೋಪ ಬರ್ತದೆ. ವಿಷಯ ನೋಡೋದಿಲ್ಲ, ಈ ಮಾತು ನೋಡಿ ಕೋಪ, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಿ, ಅದೊಂದು ಇನ್ನೊಂಥರ ನಂಬಿಕೆಗೆ ಘಾಸಿ ಆಗುವಂಥದ್ದು. ಆಗಿರೋ ಲೋಪನ ಇನ್ನು ಯಾರಾದ್ರೂ ಒಬ್ರು ಜವಾಬ್ದಾರಿ ಹೊತ್ಕೊಂಡು ಹೇಳಬೇಕಲ್ಲ. ಈಗ ನೋಡಿ, ಪ್ರತಿ ವರ್ಷ ಇಂಥ ಅರ್ಚಕರ ನೇತೃತ್ವದಲ್ಲಿ ಇವರು ಅರ್ಚಕರಿಗೆ ಪೂಜಾ ಕೈಂಕರ್ಯ ಜವಾಬ್ದಾರಿ ಅಂತ ಹೇಳ್ತೀವಿ. ಅವ್ರ ನೇತೃತ್ವ ಹೇಳಿದಾಗ ಲೋಪ ಆದಾಗ ಅವರೇ ಹೇಳಬೇಕಲ್ಲ, ಏನು ನಮ್ಮ ತಂಡದಿಂದ ಲೋಪ ಆಗಿದೆ ಅಥವಾ ಏನಾಗಿದೆ ಯಾಕಾಗಿದೆ, ಇನ್ನು ಆಗಿದ್ದು ಲೋಪ ಆಗಿದ್ರೆ ಅಥವಾ ಭಕ್ತರ ಭಾವನೆಗೆ ಘಾಸಿ ಆಗಿರೋದಕ್ಕೆ ನೆಕ್ಸ್ಟ್ ಸರಿ ಮಾಡ್ಕೊಳ್ತೀವಿ, ಇನ್ನು ಆಗದಾಗೆ ಎಚ್ಚರ ವಹಿಸ್ಕೊಳ್ತೀವಿ ಅಂತ ಒಂದು ಮಾತು ಹೇಳಿದ್ರೆ ವಿಷಯದ ಮಾತು ಬಂದ್ರೆ ಅಲ್ಲಿಗೆ ಚರ್ಚೆ ಮುಂದೆ ಹೋಗುತ್ತೆ. ಹೌದು, ಅಷ್ಟೇ. ನಮ್ಮ ಉದ್ದೇಶ ಕೂಡ ಅಷ್ಟೇ. ಈ ಎಪಿಸೋಡ್ನಲ್ಲಿ ನಾವು ವೀಕ್ಷಕರಾಗಿ ನಿಮ್ಮ ಅಭಿಪ್ರಾಯಗಳನ್ನ ಇಟ್ಕೊಂಡು ನಾವು ಮಾತನಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅದನ್ನು ಇಟ್ಕೊಂಡು ಒಂದು ಚರ್ಚೆಯನ್ನ ಮಾಡ್ತೇವೆ ನಾವು. ನಿಮ್ಮ ಅಭಿಪ್ರಾಯ ಕೂಡ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ನಾವಿಬ್ಬರೇ ಕೂತ್ಕೊಂಡು ಮಾತಾಡ್ತಾ ಹೋದ್ರೆ ಅದಕ್ಕೆ ನಮ್ಮ ಇಬ್ಬರ ಮಾತುಗಳಾಗುತ್ತೆ, ನಮ್ಮ ಒಂದು ಸಂಸ್ಥೆಯ ಮಾತಾಗಿರುತ್ತೆ. ಆದ್ರೆ ಅದ್ರ ಆಚೆಗೆ ನಿಮ್ಮ ನಡುವೆ ಇಂಟ್ರಾಕ್ಷನ್ ಆದಾಗ ಅಭಿಪ್ರಾಯಗಳು ವ್ಯಕ್ತವಾಗೋದಕ್ಕೆ ಒಂದು ನಿಲುವುಗಳು ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ನಾವು ಹೇಳಿದ್ದೇ ಅಂತಿಮ ಅಂತಲ್ಲ, ನಿಮ್ಮಲ್ಲಿ ಇದ್ದಂತಹ ವಿಚಾರಗಳನ್ನು ಕೂಡ ನಾವು ಇಟ್ಕೊಂಡು ಚರ್ಚೆ ಮಾಡ್ತೇವೆ. ಕ್ವಶನ್ ಅಂಡ್ ಆನ್ಸರ್ ಮುಂದುವರಿಯುತ್ತೆ. ಥ್ಯಾಂಕ್ ಯು ಈಗ ಈ ಎಪಿಸೋಡ್ ಅನ್ನು ನೋಡಿದ್ದಕ್ಕಾಗಿ. ಕೊನೆಗೆ ನಾನು ಅದೇ ಹೇಳೋದು, ನಮ್ಮ ಚಾನಲ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದಷ್ಟು ವಿಚಾರ ವಿನಿಮಯಕ್ಕೆ ಅವಕಾಶ ಆಗುತ್ತೆ, ವಿಚಾರಗಳು ತಿಳಿಯೋದಕ್ಕೆ. ಈಗ ಅನೇಕರು ನೀವು ಕಮೆಂಟ್ನಲ್ಲಿ ತಿಳಿಸ್ತೀರಿ, ನಿಮ್ಮ ವಿಚಾರಧಾರೆಗಳು ನಮಗೆ ತಿಳಿದಂತಾಗುತ್ತೆ, ಗೊತ್ತಿಲ್ಲದ ವಿಷಯಗಳನ್ನ ನಾವು ತಿಳ್ಕೊಂಡಂತಾಗುತ್ತೆ. ಹಾಗಾಗಿ ಕಮೆಂಟ್ಗಳು ಬರ್ತಾ ಇಲ್ಲ ಅಂತ ಕೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಕುಟುಂಬ ಅವರು, ನಮಸ್ತೆ. ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ, ಮುಂದಿನ ಕ್ವೆಶ್ಚನ್ ಅಂಡ್ ಆನ್ಸರ್ನಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮ ನೋಡಿದ್ದಕ್ಕಾಗಿ.